ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಅಶೋಕ್ ಆರಾಧ್ಯ. ನಾನು ಲಾಸ್ಟ್ ವಿಡಿಯೋ ನೀವು ನೋಡಿರ್ತೀರಾ, 30,000 ಅಲ್ಲಿ ಫುಲ್ ಮೋಟೋ ಬ್ಲಾಕ್ ಸೆಟಪ್ ಬಗ್ಗೆ ನಾನೊಂದು ವಿಡಿಯೋ ಮಾಡಾಕಿದ್ದೆ. ಬಟ್ ಅದರಲ್ಲಿ ನಾನು ಮೈಕ್ ಬಗ್ಗೆ ಹೇಳಿರಲಿಲ್ಲ. ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆ ವಿಡಿಯೋ ನೋಡಿದವರು ಮತ್ತೆ ಯೂಟ್ಯೂಬ್ ಅಲ್ಲಿ ಆ ವಿಡಿಯೋ ನೋಡಿದವರು ಎಲ್ಲ ಕೇಳಿದಷ್ಟೇ, ನೀನ್ ಮೈಕ್ ಯಾವ್ದು ಯೂಸ್ ಮಾಡ್ತೀಯಾ ಅಂತ ಕೇಳಿದ್ರು. ಅದಕ್ಕೋಸ್ಕರನೇ ಇವತ್ತು ಬರೀ ಮೈಕ್ ಬಗ್ಗೆನೇ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. ಅದು ನಾನು ಆ ವಿಡಿಯೋದಲ್ಲಿ ಏನು ಹೇಳಿದೆ, ಬಜೆಟ್ ಫ್ರೆಂಡ್ಲಿ ಅಂತ ಹೇಳಿದೆ. ಕೆಲವರು ಅಂದ್ರು ಇಲ್ಲ ಮೈಕ್ ಜಾಸ್ತಿ ಆಗಿದೆ, ನೀನ್ ಡಿಜೆ ಕ್ಯಾಮ್ರಾ ಯೂಸ್ ಮಾಡ್ತೀಯ, ಡಿಜೆ ಮೈಕ್ ಯೂಸ್ ಮಾಡ್ತೀಯ ನೀನು, ಹಾಗೆ ಹೀಗೆ ಅಂತಲ್ಲ ಹೇಳ್ತಾ ಇದ್ರು. ಬಟ್ ಹೇಳ್ತೀನಿ, ನಾನು ಯಾವುದೇ ಡಿಜೆ ಕ್ಯಾಮ್ರಾ ಯೂಸ್ ಮಾಡಿಲ್ಲ. ನಾನು ಯೂಸ್ ಮಾಡ್ತಿರೋದು ಯಾವ್ದು ಗೊತ್ತಾ, ಪ್ರೋಟಾನಿಕ್ಸ್ -7 ಅಂತ. ಇದು ಒಂದು ಫ್ಲಿಪ್ಕಾರ್ಟ್ ಅಲ್ಲಿ 750 ರೂಪಾಯಿಗೆ ನಾನು ತಗೊಂಡಿದ್ದಿ ಮೈಕ್. ಫ್ಲಿಪ್ಕಾರ್ಟ್ ಅಲ್ಲೂ ಸಿಗುತ್ತೆ, ಬೇಕಂದ್ರೆ ಅರ್ಜೆಂಟ್ ಅಂದ್ರೆ ಬ್ಲಿಂಕಿಟ್ ಅಲ್ಲೂ ಇದೆ ಮೈಕು. 750 ರುಪೀಸ್ ನಾನು ಈ ಮೈಕ್ ನ ಪರ್ಚೇಸ್ ಮಾಡಿದ್ದು. ಇದ್ರ ಜೊತೆಗೆ ಇನ್ನೊಂದು ಯೂಸ್ ಮಾಡ್ತೀನಿ, ಟೆಸ್ಕೋದವ್ರದ್ದು. ಇದು ಚೆನ್ನಾಗಿದೆ. ಬಟ್ ಏನಂದ್ರೆ ನಮ್ಗೆ ಪ್ರೋಟಾನಿಕ್ಸ್ ಅಂದ್ರೆ ಇವಾಗ ಮಾತಾಡ್ತಾ ಇರೋದು ಅಷ್ಟೇ, ನಾನು ಅದೇ ಮೈಕಲ್ಲೇ ತುಂಬಾ ಚೆನ್ನಾಗಿದೆ. ಇದು ಒಳ್ಳೆ ಮೈಕ್ ಏನೇ, ಇದು ಏನಂತದ್ದು ಏನಾಗಲ್ಲ. ಏನಂದ್ರೆ ನಾವು ಮೋಟೋ ಬ್ಲಾಗಿಂಗ್ ಮಾಡ್ಬೇಕಾದ್ರೆ ಗಾಡಿಲಿ ಓಡಾಡ್ತೀವಿ, ಗಾಳಿ ತುಂಬಾ ಇರುತ್ತೆ ನಮ್ ಗಾಡಿಲಿ ಹೋಗ್ಬೇಕಾದ್ರೆ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಸೌಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಬೇಕಾಗುತ್ತೆ. ಅದು ನಮ್ಗೆ ಪ್ರೋಟಾನಿಕ್ಸ್ -7 ಅಲ್ಲಿ ಬೆಸ್ಟ್. ಮತ್ತೆ ಇನ್ನೊಂದು ಟೆಸ್ಕೋದಲ್ಲಿ ನನಗೆ ಅದು ಸಿಗ್ಲಿಲ್ಲ. ಅದು ಏನು ವಾಯ್ಸ್ ನಾಯ್ಸ್ ಕ್ಯಾನ್ಸಲೇಷನ್ ನನಗೆ ಟೆಸ್ಕೋದಲ್ಲಿ ಅಷ್ಟು ಇದು ಬರಲಿಲ್ಲ. ಬಟ್ ಪ್ರೋಟಾನಿಕ್ಸ್ ಅಲ್ಲಿ ಬಂತು, ಚೆನ್ನಾಗಿ ಬಂತು. ಒಳ್ಳೆ ನಂದು ಹಳೆ ವಿಡಿಯೋದೆಲ್ಲ ನೋಡಿರ್ಬೋದು ನೀವು, ಅದ್ರಲ್ಲ ನಾನು ಯೂಸ್ ಮಾಡಿರೋ ಮೈಕೆ ಇದೇ ಮೈಕ್ ಪ್ರೋಟಾನಿಕ್ಸ್. ಇದನ್ನ ನಾನು ಹೇಗೆ ಯೂಸ್ ಮಾಡ್ತೀನಿ, ಇದು ನನ್ನ ಇದು ಡಿಜೆಗೆ ಹೆಂಗ್ ಕನೆಕ್ಟ್ ಮಾಡ್ತೀನಿ ಅಂದ್ರೆ ಏನಿಲ್ಲ, ಸಿಂಪಲ್. ಇದ್ರದ್ದು ಒಂದು ಅಡಾಪ್ಟರ್ ಕೊಟ್ಟಿರ್ತಾರೆ, ಅದನ್ನ ನಾವು ನಮ್ದು ಕ್ಯಾಮ್ರಾಗೆ ಹಾಕೋದು, ಸಿ ಪಿನ್ದು ಹಾಕಿದ ತಕ್ಷಣ ರೆಡ್ ಲೈಟ್ ಆನ್ ಆಗುತ್ತೆ ಮೇಲ್ಗಡೆ, ಆಯ್ತು. ಆಮೇಲೆ ಸಿಂಪಲ್ ಇದನ್ನ ನಾನು ಮೈಕ್ ಒಳಗಡೆ ಮಾಮೂಲಿಯಾಗಿ ಬ್ಲಾಗ್ ಮಾಡ್ಬೇಕಂದ್ರೆ ಎಲ್ಲ ಏನ್ ಮಾಡ್ತಾರೆ, ಶರ್ಟ್ಗೆ ಇಲ್ಲಿ ಹಿಂದ್ಗಡೆ ಕ್ಲಿಪ್ ಇರುತ್ತೆ, ಈ ಕ್ಲಿಪ್ ನ ಪ್ರೆಸ್ ಮಾಡಿ ಶರ್ಟ್ಗೆ ಹಾಕೋ ಮಾತಾಡ್ತಾರೆ. ಬಟ್ ಆದ್ರೆ ನಾವು ಮೋಟೋ ಬ್ಲಾಗಿಂಗ್ ಮಾಡಕ್ ಹಂಗಾಗಲ್ಲ. ಅದಕ್ಕೆ ನಾನ್ ಮಾಡಿದ್ದೇನು ದೇಸಿ ಜುಗಾಡ್ ಅಂದ್ರೆ, ಸಿಂಪಲ್ ಕಾಣಿಸ್ತಿದ್ಯಾ ನೋಡಿ, ಕಾಣಿಸ್ತಿದ್ಯಲ್ಲ, ಇದು ಬಂದು ಮ್ಯಾಗ್ನೆಟ್. ಇದು ಈ ವುಡ್ ವರ್ಕ್ ಮಾಡೋರಿಗೆ ಈ ಮ್ಯಾಗ್ನೆಟ್ ಗೊತ್ತಿರುತ್ತೆ. ಈ ವಾರ್ಡ್ರೋಬ್ ಮತ್ತೆ ಈ ಟಿವಿ ಸ್ಟ್ಯಾಂಡ್ ಆ ಕೆಳಗಡೆ ಎಲ್ಲ ಡೋರ್ ಇರುತ್ತಲ್ಲ, ಆ ಡೋರ್ಗೆ ಈ ಮ್ಯಾಗ್ನೆಟ್ ಹಾಕ್ತಾರೆ, ಲಾಕ್ ಆಗ್ಲಿ ಅಂತ ಡೋರ್. ಆ ಮ್ಯಾಗ್ನೆಟ್ ಇದು ನನಗೆ ಹಾರ್ಡ್ವೇರ್ ಅಲ್ಲಿ ಒಂದು 70 ರೂಪಾಯಿ 80 ರೂಪಾಯಿ ಬಿತ್ತು. ಇದನ್ನ ತಗೊಂಬಂದು ನೀಟಾಗಿ ಫೆವಿಕಿಕ್ ಹಾಕಿ ಅಂಟಿಸ್ಬಿಟ್ಟು, ಎಲ್ಲಿ ಅಂಟಿಸ್ತೀನಿ, ನನ್ಗೆ ಇಲ್ಲಿಗೆ ಬೇಕಪ್ಪ, ನಾನು ಮಾತಾಡೋದಲ್ಲಿ ಅಲ್ಲಿ ಕರೆಕ್ಟಾಗೆ ಮೈಕ್ ನನಗೆ ಇಲ್ಲಿ ಬರ್ಬೇಕು ಬಾಯ್ ಹತ್ರ ಅಲ್ವಾ, ಅಲ್ಲಿಗೆ ನೀಟಾಗೆ ಇದನ್ನ ಇಲ್ಲಿಗೆ ಅಂಟಿಸ್ಬಿಟ್ಟು ಇದ್ರದ್ದು ಸ್ಟೀಲ್ ಕೊಟ್ಟಿರ್ತಾರಲ್ಲ ಅದನ್ನ ಮೈಕ್ ಬ್ಯಾಕ್ ಸೈಡ್ ಫೆವಿಕಿಕ್ ಹಾಕಿ ಅಂಟಿಸ್ಬಿಟ್ಟು ಏನಿಲ್ಲ, ಸುಮ್ಮನೆ ಸಿಂಪಲ್ ನಾನು ಯೂಸ್ ಮಾಡ್ಬೇಕಾದ್ರೆ ನನ್ಗೆ ಏನ್ ಹಿಂಸೆನೆ ಪಡಂಗಿಲ್ಲ. ಜಸ್ಟ್ ಇರ್ತಾರ ಇದು ತಗೊಳ್ಳೋದು, ಇದನ್ನ ಹಿಂಗಿಟ್ರೆ ನೋಡಿ ಪಟ್ ಅಂತ ಲಾಕ್ ಆಯ್ತು. ಎಷ್ಟೇ ಜೋರಾಗಿ ನೀವು ಗಾಡಿಲಿ ಹೋಗ್ರಿ, ಏನೇ ಆದ್ರೂ ಬೀಳಲ್ಲ, ನೀಟಾಗಿ ಕಾಣಿಸುತ್ತಲ್ಲ. ಇದನ್ನ ಹಿಂಗೆ ಹಾಕೊಂಡು ಹೆಲ್ಮೆಟ್ ಒಳಗೆ ಹಾಕೋಬಿಟ್ರೆ ಪರ್ಫೆಕ್ಟ್ ಆಗಿ ನಾವು ಮಾತಾಡೋದಾಗಿರ್ಬೋದು, ಏನಾಗಿರ್ಬೋದು ಎಲ್ಲ ಕ್ಲಿಯರ್ ಆಗಿ ಕೇಳುತ್ತೆ. ಇದು ನಾನು ಯೂಸ್ ಮಾಡ್ತಾ ಇರೋದು ಮೈಕು. ಇದು ಸುಮಾರು 750 ರೂಪಾಯಿಗೆ ನಮಗೆ ಬಂದ್ಬಿಡುತ್ತೆ. ಸಿಂಪಲ್ಲು ಇದೊಂದು ತಗೊಂಡು ಒಂದು 70 ರೂಪಾಯಿ, 750 ಒಂದು 50 ರೂಪಾಯಿ, 800 ರೂಪಾಯಿ ನಮ್ದು ಮೈಕ್ ಫುಲ್ ಸೆಟಪ್ ಕ್ಲಿಯರ್ ಆಗುತ್ತೆ. ಸ್ವಲ್ಪ ಫೆವಿಕಿಕ್ ಹಾಕ್ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕಂದ್ರೆ ಇದು ಸ್ಟೀಲು ಅದು ಮ್ಯಾಗ್ನೆಟು, ಅವೆರಡು ಕಚ್ಕೊಂಡ್ರೆ ನಾವು ಬೆಳೆದ್ರು ಬರಲ್ಲ. ಎಳಿಬೇಕಾದ್ರೂ ಅಷ್ಟೇ, ಮೈಕ್ ಮತ್ತೆ ಎಳಿಬೇಡಿ. ಮೈಕ್ ಹೇಳಿದ್ರೆ ಇದು ಕಿತ್ಕೊಂಡ್ಬಿಡುತ್ತೆ, ಫೆವಿಕಿ ಹಾಕಿರುತ್ತಲ್ಲ. ಅದಕ್ಕೆ ಸ್ವಲ್ಪ ಜಾಗ ಬಿಟ್ಟಿರ್ತೀವಲ್ಲ, ಇಲ್ಲಿ ಬೆಟ್ಟ ಹಾಕ್ಬಿಟ್ಟು ಇದರಿಂದನೇ ಹಿಂಗೆ ಎಳೆದ್ರೆ ಬರುತ್ತೆ. ಅದಕ್ಕೋಸ್ಕರ ನಾನು ಒಂದ್ 2 ಸತಿ ಹಂಗೆ ಹೇಳ್ಬಿಟ್ಟಿದ್ದೆ, ಮೈಕ್ ಬಂದ್ಬಿಟ್ಟಿದ್ದು. ಇದು 3ನೇ ಸತಿ ಫೆವಿಕಿಕ್ ಹಾಕಿರೋದು. ಅದಕ್ಕೋಸ್ಕರ ಕೆಳಗಡೆ ಇಟ್ಕೊಂಡು ಹೇಳಿದ್ರೆ ಏನಾಗಲ್ಲ, ಆರಾಮಾಗಿ ಬರುತ್ತೆ. ಇದು ನಾನು ಯೂಸ್ ಮಾಡೋ ಮೈಕು. ಸ್ವಲ್ಪ ನಾನು ನನ್ನ ತಲೆ ಓಡಿಸ್ಬಿಟ್ಟು ನಾನೇನೋ ಒಂದು ಮಾಡ್ಕೊಂಡಿದ್ದೀನಿ ಮೈಕ್ ಇಡೋಕ್ಕೆ ಸಿಂಪಲ್ ಆಗಿ. ಇದು ಈ ವಿಡಿಯೋದಲ್ಲಿ ನಾನು ಹೇಳ್ತಿರೋದು ನನ್ನ ಮೈಕ್ ಬಗ್ಗೆ. ಇದೇ ನೋಡ್ರಪ್ಪ ನಾನು ಯೂಸ್ ಮಾಡೋ ಮೈಕು ಅಷ್ಟೇ.